ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಜೈ ಶ್ರೀರಾಮ್ ರೀ. ಇವಾಗ ನೈಟ್ ಶಿಫ್ಟ್ ಮುಗಿಸ್ಕೊಂಡು ರೂಮಿಗೆ ಹೋಗ್ತಿದ್ದೀನಿ. ಇವಾಗ ನೈಟ್ ಮುಗಿಸ್ಕೊಂಡ್ರು ಮತ್ತೆ ಸೆಕೆಂಡ್ ಶಿಫ್ಟ್ ಹಾಕಿದ್ದಾರೆ ನನಗೆ. ಏನು ಮಾಡೋಕ್ಕೆ ಬರಲ್ಲ, ಒಂದು 1 o'clock ಹೋಗ್ಬೇಕು ವರ್ಕಿಗೆ. ಮತ್ತೆ 1 to 9 ಮಾಡ್ಕೋತೀನಿ ಮತ್ತೆ ಇವತ್ತು ಡೇ ಶಿಫ್ಟ್ನ. ಮತ್ತೆ 15 days ಡೇ ಆಗುತ್ತೆ. ಈಗ ಸಂತು ಹೋಗಿರ್ತಾನೋ ಇಲ್ಲ ಗೊತ್ತಿಲ್ಲ ಗೈಸ್, ನೋಡಬೇಕು. ಇರ್ತಾನೆ ಅನಿಸುತ್ತೆ. ಈ ನೈಟ್ ಶಿಫ್ಟ್ ಮಾಡಿ ಮತ್ತೆ ಮಧ್ಯಾಹ್ನ ಮಾಡ್ಬೇಕಂದ್ರೆ ಬೇಸರ ನನಗೆ. ಅದರಲ್ಲಿ ಬೇರೆ ನಿನ್ನೆ ಟ್ರೈನಲ್ಲಿ ಬಂದು ನಿದ್ದೆ ಇಲ್ಲ, ಏನಿಲ್ಲ. ನೋಡೋಣ ಬನ್ನಿ ಏನಾಗುತ್ತೋ. ಇಲ್ಲ ಗೈಸ್, ಕಿರಣ ಹೋಗಿದ್ದಾನೆ, ಸಂತೂರು ಹೋಗಿದ್ದಾರೆ ಆಗಲೇ ವರ್ಕಿಗೆ. ನಿನ್ನೆ ಆಂಟಿ ಕೊಟ್ಟರು ಒಂದು ಸ್ವಲ್ಪ ಸಾರು ಐತಿ, ಸ್ವಲ್ಪ ಸಂತು ಏನೋ ಮಾಡಿಟ್ಟೋಗಿದ್ದಾನೆ. ನೋಡೋಣ ಏನು ಮಾಡೋಣ ಗೊತ್ತಿಲ್ಲ. ಏನೋ ವೆರೈಟಿ ಮಾಡಿದ್ದಾನೆ. ಮಸಾಲೆ ರೈಸ್ ಐತಿ. ಏನೋ ಮಸಾಲೆ ರೈಸ್ ಮಾಡೋನೆ. ನೋಡೋಣ ಟೇಸ್ಟ್ ಆಮೇಲೆ. ಕಾಯಿಸ್ ಎಲ್ಲ ಫ್ರೆಶ್ ಅಪ್ ಆಯಿತು. ಫ್ರೆಶ್ ಅಪ್ ಆಗಿ ಇವಾಗ ಟಿಫನ್ ಮಾಡ್ತಿದ್ದೇನೆ. ಊರಿಂದ ಒಂದು ಸ್ವಲ್ಪ ಮಂಡಕ್ಕಿ ತಂದಿದೆ, ಉಪ್ಪಿನಕಾಯಿ ಒಂದು ಸ್ವಲ್ಪ ತಂದಿದೆ, ಹಾಗೆ ಏನೋ ಪಲಾವ್ ಮಾಡ್ದಂಗೆ ಮಾಡೋರೆ. ಹಾಗಾಗಿ ಪಲಾವ್ ತಿಂತಾ ಇದ್ದೀನಿ. ಈಗ ತಿಂದು ವರ್ಕಿಗೆ ಬೇರೆ ಹೋಗ್ಬೇಕು. ನಿದ್ದೆನೂ ಆಗೋಲ್ಲ, ಏನಿಲ್ಲ, ಏನು ಮಾಡೋಕ್ಕಾಗಲ್ಲ, ಹೋಗ್ಬೇಕು. ನೋಡೋಣ, ನೈಟ್ ಮಾಡ್ಕೊಂಡ್ರೆ ಅದು ನಿದ್ದೆನ. ಇವಾಗ ಟಿಫನ್ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಆದಷ್ಟು ರೆಸ್ಟ್ ಮಾಡ್ತೀನಿ. 1 o'clock ಹೋಗಿ 9 o'clock ಬರ್ತೇನೆ ರೀ. 1 hour ಬೇಗ ಬಂದುಬಿಡ್ತೀನಿ. ನೋಡೋಣ. ಗೈಸ್, ಟೈಮ್ ಆಯ್ತು ವರ್ಕಿಗೆ ನಂದು. ನನಗೆ ಎದ್ದೇಳೋಕ್ಕೆ ಮನಸ್ಸಾಗ್ತಿಲ್ಲ, ವರ್ಕಿಗೆ ಹೋಗೋಕ್ಕೆ ಮನಸ್ಸಿಲ್ಲ ಇವತ್ತು, ಅಷ್ಟು ನಿದ್ದೆ ಬರ್ತಿದೆ. ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ ಹೋಗಲೇಬೇಕು. ಇನ್ನೂ 20 minutes ಅಷ್ಟೇ ಉಳಿದಿದೆ. ಇನ್ನೂ ನಾನು ರೂಮಲ್ಲೇ ಇದ್ದೀನಿ. ಇನ್ನೊಂದು 20 minutesಲ್ಲಿ ನಾನು ಆಫೀಸಿಗೆ ಹೋಗ್ಬೇಕೀಗ. ಗಾಯ್ಸ್, ಇವಾಗಲೇ ಇಲ್ಲಿ 12:40 ಆಗಿದೆ. ಇನ್ನೊಂದು 20 minutesಲ್ಲಿ ಇರಬೇಕು, ಇಲ್ಲಾಂದರೆ ನೈಟ್ ಮತ್ತೆ ಲೇಟ್ ಆಗುತ್ತೆ ಬರೋಕ್ಕೆ. ಬೆಂಗಳೂರಲ್ಲಿ ಇವಾಗ ಕಲ್ಯಾಣನಗರ ಬಂದು ಹೇಳಿದೆ ಗಾಯ್ಸ್. ಗಾಯ್ಸ್, ಇವತ್ತು ನಾನು 8 hours ಅಷ್ಟೇ ಡ್ಯೂಟಿ ಮಾಡ್ಕೊತಿದ್ದೀನಿ. ಯಾಕಂದರೆ ನಾವು ನೈಟ್ ಶಿಫ್ಟ್ ಮಾಡಿದಾಗ ನಮಗೆ 8 hours ಮಾಡ್ಕೊಳೋಂಥ ಅವಕಾಶ ಇದೆ. ಹಾಗಾಗಿ ನಾನು 8 hours ಅಷ್ಟೇ ಮಾಡ್ಕೋತೀನಿ. ಅಂದರೆ ಈಗ 1 to 9 ಅಷ್ಟೇ ನಾನು ವರ್ಕ್ ಮಾಡೋದು. ನನಗೂ ಸಿಕ್ಕಾಬಿಟ್ಟೆ ನಿದ್ದೆ ಬರ್ತಿದೆ. ಹೋಗಿ ಯಾವಾಗ ಮಕ್ಕಳೇನಪ್ಪ ಅನ್ಸಂತೈತಿ. ಓಕೆ, ನಾನೀಗ ಈ ಲಾಗ್ನಲ್ಲಿ ಸ್ಟಾಪ್ ಮಾಡ್ತೀನಿ. ಮತ್ತೆ ನೈಟ್ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಗೈಸ್. ಗೈಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಊಟಕ್ಕೆ ತಂದಿರಲಿಲ್ಲ ರೀ, ಅದಕ್ಕೆ ಊಟಕ್ಕೆ ಹೊರಗೆ ಬಂದೀನಿ. ಅವ್ರು ನಾವು ಊಟ ಮಾಡ್ತೀವಿ ಅಂದ್ರೆ ಊಟಕ್ಕೊಂದು ಲಂಚ್ ಶಾಪ್ ಇಲ್ಲ ಇಲ್ಲಿ. ಅಲ್ಲೊಂದಿತ್ತು ಗೋಬಿ ರೈಸ್ದು, ಅದು ಕ್ಲೋಸ್ ಆಗಿದೆ. ನೋಡೋಣ, ಇಲ್ಲಿ ಶ್ರೀದೇವಿ ಅಂತ ಐತ್ರಿ, ಅದ್ರೊಳಗೆ ಹೋಗ್ತೇನೆ ಗೈಸ್. ನಾನು ಇಲ್ಲೇ ಒಂದು ಶಾಪಿಗೆ ಬಂದೆ. ಒಂದು ಎಗ್ ರೈಸ್ ಹೇಳಿದ್ದೀನಿ, 70 ರೂಪಾಯಿ ಎಗ್ ರೈಸಿಗೆ ರೆಡಿ ಮಾಡ್ತಿದ್ದಾರೆ. ಅಲ್ಲಿ ನೋಡಿ, ಅಷ್ಟು ಥರ ವೆರೈಟೀಸ್ ಇದ್ದಾವೆ ಇಲ್ಲಿ. ಊಟ ಶ್ರೀದೇವಿ ಬಿರಿಯಾನಿ, ದಮ್ ಬಿರಿಯಾನಿ. ಎಗ್ ರೈಸ್ ಬಂತು ಗೈಸ್ ನಮ್ಮದು. ಓಕೆ, ಕ್ವಾಂಟಿಟಿ ಪರವಾಗಿಲ್ಲ ಗೈಸ್. ನೋಡಿ, ಬೆಂಗಳೂರಲ್ಲಿ ಮಳೆ ಜಸ್ಟ್ ಸ್ಟಾರ್ಟ್ ಆಯ್ತು ಇವಾಗ. ಮತ್ತು ಒಂದು ಕಾಫಿ ಮತ್ತು ಬಿಸ್ಕಿಟ್ ತೊಗೊಂಡಿದ್ದೀನಿ. ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಗಾಯ್ಸ್, ಹಿಂದ್ಗಡೆ ಡಾಗೀಸ್ ಇದ್ದು, ಅದ್ರ ಸಂಬಂಧ ನಾನು ವಿಡಿಯೋ ಮಾಡೋಕ್ಕೆ ಹೋಗಲ್ಲ, ಎಲ್ಲಿ ಬೇರೆ ತೊಗೊಂತಂದು ಯಾಕೆ ಬೇಕು ಸುಮ್ಮನೆ. ಮತ್ತು ನೈಟ್ ಬೇರೆ ಹೊಂಟೇನಿ. ಈ ರೋಡ್ನಾಗ ಫಸ್ಟ್ ಟೈಮ್ ಬರ್ತಿರೋದು ನಾನು, ಅದಕ್ಕೆ ಇವಾಗ ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡು ಹೋಗ್ತಿದ್ದೀನಿ. 1 hour ಬೇಗ ಹೊಂಟೇನಿ. ಮತ್ತು ನಾಳೆ ಯಾವ ಶಿಫ್ಟ್ ಕರೀತಾರೋ ಗೊತ್ತಿಲ್ಲ. ಮತ್ತು ನಾಳೆ ಯಾವ ಶಿಫ್ಟ್ ಕರೀತಾರೋ ಅದಕ್ಕೆ ಬರ್ಬೇಕು. ನೈಟ್ ಅಂದ್ರೆ ನೈಟು, ಆಫ್ಟರ್ನೂನ್ ಅಂದ್ರೆ ಆಫ್ಟರ್ನೂನು.
ಹಿಂಗಾಯ್ತು ಪರಿಸ್ಥಿತಿ. ಏನಾದರೂ ಆಗಲಿ ಒಟ್ಟು ನಾನು ಮಾತ್ರ 12 ಡೇಸ್ ನೈಟ್ ಮಾಡ್ಕೊಳಂಗೆ ಮಾಡ್ಕೊತೇನೆ ರೀ. ಯಾಕಂದರೆ 12 ಡೇಸ್ ನೈಟ್ ಆಗಲಿಲ್ಲ ಅಂದರೆ ನೈಟ್ ಶಿಫ್ಟಿಂದ ಪೇಮೆಂಟ್ ಬರೋಲ್ಲ, ಮತ್ತು ಮಾಡಿದ್ದು ವೇಸ್ಟ್ ಆಗ್ಬಿಡ್ತೈತೆ ನಾವು. ಅದಕ್ಕೆ 12 ಡೇಸಿಂದು ಕರೆಕ್ಟಾಗಿ ನೈಟ್ ಶಿಫ್ಟ್ ಮಾಡ್ಕೋತೇನೆ ನಾನು. ಗೊತ್ತಿಲ್ಲ, ವರ್ಕಿಗೆ ಹೋಗಿ ಇಂಟ್ರೆಸ್ಟೇ ಬರ್ತಿಲ್ಲ. ಊರಿಗೆ ಹೋಗಿ ಬಂದಿದ್ದಕ್ಕೆ ಏನೋ ಗೊತ್ತಾಗ್ತಿಲ್ಲ, ವರ್ಕಿಗೆ ಹೋಗೋಕ್ಕೆ ಇಂಟ್ರೆಸ್ಟೇ ಬರ್ತಿಲ್ಲ ಯಾಕೋ. ಆದರೂ ಏನು ಮಾಡ್ಬೇಕ್ರಿ, ದುಡಿಲೇಬೇಕಲ್ಲ. ಜಸ್ಟ್ ರೂಮಿಗೆ ಬಂದು ಫ್ರೆಶ್ ಅಪ್ ಆದೆ. ಅಲ್ಲ ಗೈಸ್, ನಿನ್ನೆ ವಿಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ. ಊಟ ಮಾಡಿ ನಿಂತ್ಕೊಂಡು ಮಕ್ಕಂಬಿಟ್ಟೆ. ಅದಕ್ಕೆ ಇವಾಗ ಎಂಡ್ ಮಾಡ್ತಿದ್ದೀನಿ. ನಿನ್ನೆ ಸುಸ್ತಾಗಿತ್ತು ಒಂದು ಸ್ವಲ್ಪ, ಹಾಗೆ ಊಟ ಮಾಡಿ ಬಂದು ಸ್ವಲ್ಪ ಅಡುಗೆ ನಿಂತಿದ್ದ, ಹಾಗೆ ಊಟ ಮಾಡಿ ಮಕ್ಕಂಬಿಟ್ಟೆ ನಾನು. ಹಾಗಾಗಿ ನಿನ್ನೆ ಎಂಡ್ ಮಾಡೋಕ್ಕಾಗಲಿಲ್ಲ ವಿಡಿಯೋನ. ಅದಕ್ಕೆ ಮತ್ತೆ ಬೆಳಗ್ಗೆ ಎದ್ದು ಎಂಡ್ ಮಾಡಿಲ್ಲ ಅಂತ ಎಂಡ್ ಮಾಡೋಕ್ಕೆ ಬಂದೆ. ಮತ್ತೆ ಇವತ್ತಿನ ವಿಡಿಯೋನ ಬರ್ತಾರೆ. ನಿನ್ನೆ ವಿಡಿಯೋ ನೋಡಿ, ಇವತ್ತಿನ ವಿಡಿಯೋ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಗೈಸ್. ಟೇಕ್ ಕೇರ್.